ಬೆಂಬಲಕ್ಕೆ ನಿಂತಾರ ಇಂಡೈರೆಕ್ಟ್ ಆಗಿ ವಿನಯ್ ಕುಲಕರ್ಣಿ. ಹಿಟ್ಲರ್ ತನಗ್ ಬೇಡದವ್ರನ್ನ ಅಷ್ಟೇ ತುಳಿತಿದ್ದ, ಆದ್ರೆ ಇವ್ರು ತನಗ್ ಬೇಕಾದವ್ರನ್ನು ತುಳಿತಾರಲ್ಲ, ಬಹುಶಃ ಇವ್ರಿಗೆ ಯಾರಿಗೆ ಹೋಲಿಸ್ಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ. ಹಿಟ್ಲರ್ ಅನ್ನ ಮೀರಿ ಹೋಗಿದಾರ ಅಂತ ಅರ್ಥ. ಆ ಹಿಟ್ಲರ್ ಇವ್ರ ಕೈ ಟ್ರೈನಿಂಗ್ ತಗೊಂಡು ಹೋಗ್ಬೇಕಾಗಿತ್ತು. ಈಗ ನೀವು ರಾಜಕೀಯ ಅಖಾಡಕ್ಕೆ ಧುಮುಕಿದ ನಂತರ ಈ ಥ್ರೆಟ್ ಆ ತರದ ಬೆಳವಣಿಗೆಗಳು ಏನಾದ್ರು ಆಗಿದಾವ? ಆ ತರದ ಬೆಳವಣಿಗೆಗಳನ್ನ ಮಾಡೋದ್ರ ಬದಲಿ ನಮ್ಮನ್ನು ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಬಹಳ ವಿಶೇಷ ಅಂತಂದ್ರ ನಮ್ಮ ಜನಾಂಗವನ್ನೇ ಒಡೆದು ನಮ್ಮ ವಿರುದ್ಧ ನಿಲ್ಲಿಸುವಂತ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ. ನೀವು ಏನೇ ಕುತಂತ್ರಗಳನ್ನ ಮಾಡಿ ಯಾರನ್ನೇ ನನ್ನ ವಿರೋಧ ನಿಲ್ಲಿಸಿದ್ರು ಕೂಡ ನನ್ನ ಬಗ್ಗಿಸುವ ಶಕ್ತಿ ನಿಮಗಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾರೆ. ತಾವೇ ಹೇಳಿದ್ರೆ ಬಹುಸಂಖ್ಯಾತರಿಂದ ನಮ್ಗೆ ಕರೆಗಳು ಬಂದಿದ್ವು ಅಂತ ಈ ಮೂಲಕ ಒತ್ತಡ ತರುವಂತ ಪ್ರಯತ್ನಗಳಾಗಿದಾವ. ಈಗೂ ಕೂಡ ಆಗ್ತಾ ಇದಾವೆ. ಈಗ ನೋಡಿ, ಸಿರಹಟ್ಟಿ ಒಳಗೆ ಒಂದು ಸುದ್ದಿಗೋಷ್ಠಿ ಆತು ಅಂತ ನನಗೆ ಮಾಹಿತಿ ಬಂತು. ಜಸ್ಟ್ ಸುದ್ದಿಗೋಷ್ಠಿ ಆಯ್ತು ಅಂತ. ನಾಮಿನೇಷನ್ ಫೈಲ್ ಮಾಡಬಾರ್ದು, ಮಾಡೋದಾದ್ರೆ ಪೀಠ ತ್ಯಾಗ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ತಗೊಂಡ್ರು ಅಂತ ಒಬ್ರು ಯಾರೋ ನನಗೆ ಫೋನ್ ಮಾಡಿದ್ರು. ನನಗದು ಗೊತ್ತಿಲ್ಲ. ಅಲ್ಲಿ ಹೆಸರೇನಿದೆ, ಮಠದ ಭಕ್ತರು ಅಂತ. ಆದ್ರೆ ಅವರೆಲ್ಲರೂ ಯಾರ ಭಕ್ತರು? ಜೋಶಿ ಅವ್ರ ಭಕ್ತರಾಗಿದ್ದಾರೆ. ನಮ್ಮೂರವ್ರ ಕರೆ, ನಮ್ಮ ನಾಡಿನವ್ರ ಕರೆ. ನಿಜವಾಗ್ಲೂ ನನ್ನ ಅಭಿಮಾನಿಗಳವರು. ನನ್ನ ಅಭಿಮಾನಿಗಳಾಗಿದ್ರು ಕೂಡ ಅವ್ರು ಓಸೂರು ಏನು ಇವತ್ತು ಅಲ್ಲಿ ಕುಂತ್ಕೊಂಡಿದಾರಲ್ಲ, ಅವ್ರ ಕಾಸ ನನ್ನ ಅಭಿಮಾನಿಗಳು. 27 ವರ್ಷದಿಂದ ನನ್ನ ಅಭಿಮಾನಿಗಳು. ಬಟ್ ಜೋಶಿ ಅವರು ತಮ್ಮ ಕುತಂತ್ರವನ್ನು ಅಲ್ಲೂ ಕೂಡ ಪ್ರಯೋಗ ಮಾಡಿ ಇಡೀ ನಮ್ಮ ರಾಜ್ಯದೊಳಗೆ ಎಲ್ಲ ಸಮಾಜದ ನಾಯಕರನ್ನ ಇದೇ ಕುತಂತ್ರಗಳನ್ನ ಮಾಡಿ ಶಕ್ತಿಹೀನರನ್ನಾಗಿ ಮಾಡಿದ್ದಕ್ಕಾಗಿ ನಾನು ಹೊರಗೆ ಬಂದಿದ್ದೇನೆ.